ಬೆಂಗಳೂರಿನಲ್ಲಿ ಮಳೆಯಿಂದ ಸಾಲು ಸಾಲು ಅವಾಂತರಗಳಾಗಿದ್ದಾವೆ. ಸಿಲಿಕಾನ್ ಸಿಟಿ ಮಂದಿಗೆ ಈಗ ಕಂಟಕವಾಗಿದ್ದಾವೆ ಈ ಒಂದು ಡೆಡ್ಲಿ ಮರಗಳು. ಬೆಂಗಳೂರಲ್ಲಿ ಮಳೆಯಿಂದ ಸಾಲು ಸಾಲು ಅವಾಂತರಗಳ ಸುರಿಮಳೆಯಾಗಿದೆ. ಸಿಲಿಕಾನ್ ಸಿಟಿ ಮಂದಿಗೆ ಕಂಟಕವಾದ ಡೆಡ್ಲಿ ಮರಗಳು. ಬಿರುಗಾಳಿ ಸಹಿತ ಮಳೆಗೆ ಹಲವೆಡೆ ಮರಗಳು ಧರೆಗುರುಳಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರ, ಮೈಸೂರು ರಸ್ತೆ ಸೇರಿ ಹಲವೆಡೆ ರಗಳೆ. ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರ ಸಂಚಾರಕ್ಕೆ ಅಡ್ಡಿಯಾಗಿದೆ. ಯುಬಿ ಸಿಟಿ ಬಳಿ ರಸ್ತೆ ಕುಸಿದು ಗುಂಡಿಯಲ್ಲಿ ಕಾರು ಸಿಲುಕಿಕೊಂಡಿದೆ. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಂತೂ ಭಾರಿ ಮಳೆ ಆಗ್ತಾ ಇದೆ. ಈ ಒಂದು ಭಾರಿ ಮಳೆಯಿಂದ ಸಾಕಷ್ಟು ಅವಾಂತರಗಳ ಸುರಿಮಳೆ ಆಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅವಾಂತರಗಳಾಗಿದ್ದಾವೆ ಅಂತ. ಈಗ ಮರಗಳೇ ಈಗ ಜನಸಾಮಾನ್ಯರಿಗೆ ದೊಡ್ಡ ಕಂಟಕ ಆಗಿದೆ. ಯಾವ ಸಂದರ್ಭದಲ್ಲಿ ಯಾವ ಮರ ಧರೆಗುರುಳುತ್ತೆ ಅನ್ನೋ ಒಂದು ಭೀತಿಯಲ್ಲಿ ಜನಸಾಮಾನ್ಯರಿದ್ದಾರೆ. ಯಾಕೆಂತಂದ್ರೆ ಈ ಮರಗಳನ್ನ ತೆರವು ಮಾಡುವ ಕೆಲಸವನ್ನ ಜಿಬಿ ಅವರು ಮಾಡಬೇಕಾಗಿತ್ತು. ಮಳೆ ಬರುವ ಮೊದಲೇ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ನಮ್ಮ ಜಿಬಿ ಅಧಿಕಾರಿಗಳು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಒಂದು ಕಾರಿನ ಪರಿಸ್ಥಿತಿ ಕೂಡ ಗಮನಿಸ್ತಾ ಇದ್ದೀರಾ. ರಸ್ತೆ ಕುಸಿತ ಆಗಿದೆ. ರಸ್ತೆ ಕುಸಿತ ಆಗಿ ಅಲ್ಲಿ ನಿಂತಿದ್ದಂತಹ ಕಾರ್ ಏನಿದೆ ಆ ಒಂದು ಗುಂಡಿಯಲ್ಲಿ ಸಿಲುಕಿಕೊಂಡಿದೆ. ಯುಬಿ ಸಿಟಿ ಬಳಿ ಆಗಿರುವಂತಹ ಘಟನೆ ಇದು. ಮತ್ತೆ ಕೆಲವೊಂದಿಷ್ಟು ಕಡೆ ಲೈಟ್ ಕಂಬಗಳು ಧರೆಗುರುಳಿದ್ದಾವೆ, ಮರಗಳು ಧರೆಗುರುಳಿದ್ದಾವೆ. ಇನ್ನು ತಗ್ಗು ಪ್ರದೇಶದ ಮನೆಗಳ ಪರಿಸ್ಥಿತಿ ಅಂತೂ ಕೇಳಂಗಿಲ್ಲ. ಯಾಕೆಂದ್ರೆ ಎಲ್ಲ ನೀರು ಕೂಡ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ತಾ ಇದೆ. ನಮ್ಮ ಜಿಬಿ ಅಧಿಕಾರಿಗಳು ಮಾತ್ರ ಹೆಂಗಿದ್ರು ಮಳೆ ಬರ್ತಾ ಇದೆ, ಚಳಿ ಇದೆ, ಅಯ್ಯೋ ಬೆಚ್ಚಗೆ ಮಲ್ಕೊಳ್ಳೋಣ ಬಿಡಪ್ಪ ಅನ್ನೋ ಮನಸ್ಥಿತಿಯಲ್ಲಿದ್ದೀರಾ. ಇಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಸಮಸ್ಯೆಗಳಾಗ್ತಾ ಇದೆ. ಯಾಕೆ ಮೊದಲೇ ಎಚ್ಚೆತ್ಕೊಂಡು ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ? ಬೇಸಿಗೆ ಕಾಲ ಬಂದ್ರೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲ್ಲ, ಚಳಿಗಾಲದಲ್ಲೂ ಅಷ್ಟೇ ಎಚ್ಚೆತ್ಕೊಳ್ಳಲ್ಲ. ಇನ್ನು ಮಳೆಗಾಲದಲ್ಲಂತೂ ನಮ್ಮ ಜಿಬಿ ಅಧಿಕಾರಿಗಳನ್ನ ಮಾತನಾಡ್ಸಂಗೆ ಇಲ್ಲ. ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲ್ಲ. ಮೊದಲೇ ಈ ರೀತಿಯ ಮರಗಳೇನಿದ್ದಾವೆ ಅದನ್ನ ಗುರುತು ಮಾಡಿಕೊಂಡು ಆ ಮರಗಳನ್ನ ತೆರವು ಮಾಡೋ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಅಂದ್ರೆ ಬೀಳುವ ಹಂತದಲ್ಲಿ ಯಾವೆಲ್ಲ ಮರಗಳಿದ್ದಾವೆ, ಆ ಒಂದು ಮರಗಳ ವಯಸ್ಸು ಏನಾಗಿದ್ದಾವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಇಲ್ಲ ಆದರೆ ಯಾರಾದರೂ ಆ ಒಂದು ಮರದ ಕೆಳಗಡೆ ನಿಂತ್ಕೊಂಡಾಗ ಆ ಒಂದು ಮರ ಬಿದ್ದರೆ ಅಥವಾ ಎಷ್ಟೋ ವಾಹನಗಳು ಮಳೆ ಬಂದರೆ ವಾಹನಗಳನ್ನು ಮರದ ಕೆಳಗಡೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತಂದರೆ ಯಾವ ಸಂದರ್ಭದಲ್ಲಿ ಯಾವ ಮರಗಳು ವಾಹನಗಳ ಮೇಲೆ ಬೀಳುತ್ತೋ ಗೊತ್ತಾಗಲ್ಲ. ಅಥವಾ ಮನುಷ್ಯರ ಪ್ರಾಣಕ್ಕೆ ಇಲ್ಲಿ ಸಂಚಕಾರ ಅಂತ ಹೇಳ್ಬೋದು. ಈ ಒಂದು ಮಳೆಯಿಂದಾಗಿ ಅಷ್ಟು ಅವಾಂತರಗಳಾಗ್ತಾ ಇದ್ದಾವೆ. ಆದರೆ ನಮ್ಮ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಯಲ್ಲಿದ್ದಾರೆ.